ದೇಗುಲಗಳಲ್ಲಿ ಹೋಮ ಹವನ ಯಾಗಾದಿಗಳು ನಡೆಯುವುದು ಸಾಮಾನ್ಯ. ಆದರೆ ಈ ದೇಗುಲದಲ್ಲಿ ನಡೆದಿದ್ದು ಅಪರೂಪದ ಪುಷ್ಪಯಾಗ. ರಾಮನವಮಿ ಅಂಗವಾಗಿ ಬೆಂಗಳೂರಿನ ತ್ಯಾಗರಾಜನಗರ ಬಡಾವಣೆಯಲ್ಲಿರುವ ಶ್ರೀ ಅಭಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ಅಪರೂಪದ ಪುಷ್ಪಯಾಗ ನಡೆಯಿತು. ಸೀತಾ ಕಲ್ಯಾಣ ಮಹೋತ್ಸವದ ಬಳಿಕ ನರಸಿಂಹಮೂರ್ತಿಗೆ ಬಗೆ ಬಗೆಯ ಪುಷ್ಪಗಳ ರಾಶಿಯನ್ನು ಅರ್ಪಿಸುವ ಮೂಲಕ ಪುಷ್ಪಯಾಗ ಕೈಗೊಳ್ಳಲಾಯಿತು. ಶ್ರೀರಾಮಚಂದ್ರ ದೇವರ ಪ್ರತಿಯೊಂದು ಹೂವು, ಪತ್ರೆ, ಗಂಧ, ಅರಿಶಿಣ, ಕುಂಕುಮ, ಅಕ್ಷತೆ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಅಭಿಮಾನಿ ದೇವತೆಗಳು, ಆ ಹೂವಿನೊಳಗೆ ಒಂದು ದೇವತೆಗಳು ನಿಂತಿರ್ತಾರೆ. ಪರಮಾತ್ಮ ಕೊಟ್ಟಿದ್ದು ಅವನಿಗೆ ಅರ್ಪಣೆಯನ್ನು ಮಾಡೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ದಾಸರು ಹೇಳಿದಾಗೆ ಒಂದು ಬಿಟ್ಟಿರ್ತಕ್ಕಂಥ ಹೂವು, ಪತ್ರೆ, ಪುಷ್ಪಗಳನ್ನು ಭಗವಂತನಿಗೆ ಅವನ ನಿಮಿತ್ತ ಅರ್ಪಣೆಯನ್ನು ಮಾಡಿದರೆ ನಮಗೆ ಶ್ರೇಷ್ಠವಾಗಿರತಕ್ಕಂತಹ ಫಲವನ್ನು ಕೊಡ್ತಾನೆ. ಶ್ರೀ ವಜ್ರಕ್ಷೇತ್ರವೆಂದೇ ಕರೆಯಲ್ಪಡುವ 150 ವರ್ಷಗಳಿಗೂ ಹಳೆಯದಾದ ಈ ದೇಗುಲದಲ್ಲಿ ಗರ್ಭಗುಡಿ, ಕಂಬ ಹಾಗೂ ಅಶ್ವತ್ಥಕಟ್ಟೆಯಲ್ಲಿ ನರಸಿಂಹ ವಿಗ್ರಹವಿದೆ. ಪುಷ್ಪಯಾಗ ಹಾಗೂ ರಾಮನವಮಿ ಪ್ರಯುಕ್ತ ನೂರಾರು ಭಕ್ತರು ದೇಗುಲಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ನಾವು ಪ್ರಾರ್ಥನೆ ಮಾಡಿದಾಗ 9 ಪ್ರದಕ್ಷಿಣೆ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಂದೆಲ್ಲ ನೆರವೇರಿದೆ, ಇನ್ನೂ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಲ್ಲಿಗೆ, ಗುಲಾಬಿ, ಸಂಪಿಗೆ, ಕಮಲ ಹೀಗೆ ದೇವರಿಗೆ ಪ್ರಿಯವಾದ ಸುವಾಸನೆ ಭರಿತ ತರಹೇವಾರಿ ಹೂಗಳು, ತುಳಸಿ ಪತ್ರೆಗಳನ್ನು ಅರ್ಪಿಸಿದ ಭಕ್ತರು ಪುನೀತರಾದರು. ನಾವು ಮಾಡುವ ಕೆಲಸಗಳೆಲ್ಲವೂ ಹೂವನ್ನು ಎತ್ತಿದಂತೆ ಸುಲಲಿತವಾಗಿ ಆಗಲಿ ಎನ್ನುವ ಸಂಕಲ್ಪ ಈ ಯಾಗದ್ದು. ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ತುಂಬ ಪಾಸಿಟಿವ್ ಎನರ್ಜಿ. ಇಲ್ಲಿ ಒಳಗಡೆ ಬಂದ್ರೇ ಆ ಒಂದು ಫೀಲೇ ಬೇರೆ. ಮತ್ತು ಆ ಕಂಬದ ಹತ್ರ ನಾವು ನಿಂತ್ಕೊಂಡು ಬೇಡ್ಕೊತೀವಿ ಅಲ್ಲ, ನನಗಾಗಿದ್ದು ಅನುಭವ ಏನಂದರೆ ಕಣ್ಣು ಮುಚ್ಕೊಂಡು ಅಲ್ಲಿ ನಿಂತ್ಕೊಂಡಾಗ ನನಗೆ ಆ್ಯಕ್ಚುಲಿ ಆಚಾರ್ಯ ಹೇಳಿದ್ರು, ಏನೇ ಮನಸ್ಸಲ್ಲಿದ್ದರೂ ಎಲ್ಲ ಬಿಟ್ಬಿಟ್ಟು ದೇವರೇ ಕಾಪಾಡು ಅಂತ ಕಣ್ಣು ಮುಚ್ಚಿ ನಿಂತ್ಕೊ ಅಂತ. ನಾನು ನಿಂತಾಗ ನನಗೆ ಕಾಣಿಸಿದೆ ನರಸಿಂಹಸ್ವಾಮಿ. ಮಂತ್ರಘೋಷಗಳು, ಶಹನಾಯಿ, ತಬಲಾ ವಾದ್ಯಗಳ ಸದ್ದಿನ ನಡುವೆ ನಡೆದ ಪುಷ್ಪಯಾಗದಲ್ಲಿ ಪಾಲ್ಗೊಂಡ ಭಕ್ತರು ನರಸಿಂಹ ದೇವರಿಗೆ ಹೂಗಳನ್ನು ಅರ್ಪಿಸಿ ಭಕ್ತಿ ಸಾಗರದಲ್ಲಿ ಮಿಂದೆದ್ದರು.